Everyone wants the red mug. Get it for free now with the Nescafe jar. ಟಿಬೆಟಿಯನ್ ಧರ್ಮಗುರು ದಲೈಲಾಮಾ ಅವರು ನಾಳೆ ದಿನಾಂಕ 12ರಂದು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಹುಬ್ಬಳ್ಳಿ ತಡಸ ಮುಂಡಗೋಡ ಮಾರ್ಗವಾಗಿ ಟಿಬೆಟಿ ಕಾಲೋನಿಗೆ ಆಗಮಿಸಲಿದ್ದಾರೆ. ನಾಳೆ ದಿನಾಂಕ 12ರಂದು ದಲೈಲಾಮಾ ಅವರು ಮುಂಡಗೋಡ ಟಿಬೆಟಿ ಕಾಲೋನಿಗೆ ಬರುವ ಸಮಯವು ಭದ್ರತಾ ದೃಷ್ಟಿಯಿಂದ ಬದಲಾವಣೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ದಲೈಲಾಮಾ ಅವರು 45 ದಿನಗಳ ಕಾಲ ಟಿಬೆಟಿ ಕಾಲೋನಿಯಲ್ಲಿ ವಾಸ್ತವ್ಯ ಮಾಡಲಿದ್ದಾರೆ. ದಲೈಲಾಮಾ ಅವರಿಗೆ ಭದ್ರತೆಯ ದೃಷ್ಟಿಯಿಂದ ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದೆ. ಎಲ್ಲಾ ಕಡೆಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ದಲೈಲಾಮಾ ಅವರ ಸ್ವಾಗತಕ್ಕೆ ಮುಂಡಗೋಡ ಟಿಬೆಟಿ ಕಾಲೋನಿಯಲ್ಲಿ ಸರ್ವ ಸಿದ್ಧತೆ ನಡೆದಿದೆ. ಟಿಬೆಟಿ ಕಾಲೋನಿಯಲ್ಲಿ ಈಗ ಹಬ್ಬದ ವಾತಾವರಣ ಮೂಡಿದೆ. ಬೌದ್ಧ ಮಂದಿರವನ್ನು ಸಿಂಗರಿಸಲಾಗಿದೆ. ರಸ್ತೆಯಲ್ಲಿ ಸ್ವಾಗತದ ಬ್ಯಾನರ್ಗಳನ್ನು ಅಳವಡಿಸಲಾಗಿದೆ. ಟಿಬೆಟಿಯನ್ ಧರ್ಮಗುರು ದಲೈಲಾಮಾ ಅವರು ಮುಂಡಗೋಡ ಟಿಬೆಟಿ ಕಾಲೋನಿಗೆ ವಿಶೇಷವಾಗಿ ವಿಶ್ರಾಂತಿ ಪಡೆದುಕೊಳ್ಳಲು ಆಗಮಿಸುತ್ತಿದ್ದಾರೆಂದು ತಿಳಿದುಬಂದಿದೆ. ಟಿಬೆಟಿ ಕಾಲೋನಿಯ ಡ್ರೆಪುಂಗ್ಲಾಚಿ ಬೌದ್ಧ ಮಂದಿರದಲ್ಲಿ ಅವರು ವಾಸ್ತವ್ಯ ಮಾಡಲಿದ್ದಾರೆ. 45 ದಿನಗಳ ಸುದೀರ್ಘ ವೇಳೆಯಲ್ಲಿ ದಲೈಲಾಮಾ ಅವರು ವಿಶೇಷವಾಗಿ ಲಾಂಗ್ ಲೈಫ್ ದೀರ್ಘಾಯುಷ್ಯ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ವಿವಿಧ ಪೂಜಾ ಕಾರ್ಯಕ್ರಮ ಸಭೆ ಸಮಾರಂಭದಲ್ಲಿ ದಲೈಲಾಮಾ ಭಾಗವಹಿಸಲಿದ್ದಾರೆ. ವಿವಿಧ ಬೌದ್ಧ ಮಂದಿರಗಳ ಆಡಳಿತ ಮಂಡಳಿಯಿಂದ ದಲೈಲಾಮಾ ಅವರನ್ನು ಅದ್ದೂರಿಯಾಗಿ ಸನ್ಮಾನ ಸಮಾರಂಭ ಏರ್ಪಡಿಸಲು ತಯಾರಿ ನಡೆದಿದೆ. ಮುಂಡಗೋಡನಿಂದ ಟಿಬೆಟಿ ಕಾಲೋನಿಯವರೆಗೆ ರಸ್ತೆಗಳ ದುರಸ್ತಿ ಕಾರ್ಯ ಉತ್ತಮವಾಗಿ ಮಾಡಲಾಗಿದೆ. ಗುತ್ತಿಗೆದಾರ ಸಾತು ಬನ್ಸೋಡೆ ಅವರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಪಿಡಬ್ಲ್ಯೂಡಿ ಸೆಕ್ಷನ್ ಆಫೀಸರ್ ರವಿ ಅವರು ಇದರ ಉಸ್ತುವಾರಿಯನ್ನು ಉತ್ತಮವಾಗಿ ನಿಭಾಯಿಸಿದ್ದಾರೆ. ದಲೈಲಾಮಾ ಅವರು ನಾಳೆ ದಿನಾಂಕ 12ರಂದು ಶುಕ್ರವಾರ ಹುಬ್ಬಳ್ಳಿ ತಡಸ ಮುಂಡಗೋಡ ಮಾರ್ಗವಾಗಿ ಟಿಬೆಟಿ ಕಾಲೋನಿಗೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಗುರುವಾರ ರಾತ್ರಿಯೇ ಮುಂಡಗೋಡನಿಂದ ಟಿಬೆಟಿ ಕಾಲೋನಿ ಮಾರ್ಗವಾಗಿ ಎಲ್ಲೆಡೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಎಲ್ಲರೂ ನಮಸ್ಕಾರ. ನಾನು ಜಂಪಾ ಅಂದಿವೆ ಇಲ್ಲೇ ಮುಂಡಗೋಡದಲ್ಲಿ. ಹೀಗೆ ಪರಮ ಪೂಜಾ ದಲೈಲಾಮಾಜಿ ನಾಳೆ ಬರ್ತಾಯಿದ್ರು. ಮತ್ತೀಗ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಾಗಿತ್ತು. ಇನ್ನೂ ಸ್ವಲ್ಪ ಕೆಲಸ ಉಳಿದರೂ ಅದೆಲ್ಲ ಈಗ ಸಾಯಂಕಾಲ ಮಟನ ಎಲ್ಲ ಮುಗಿದು ಹೋಗ್ತಾಯಿದ್ರು. ಮತ್ತೀಗ ಇಲ್ಲಿ ಇರೋದು ಗುರೂಜಿ ಇಲ್ಲಿ ವಾಸ ಮಾಡೋದು ಇಲ್ಲಿ ಒಂದು 45 ದಿನ ಇರ್ತಾವೆ. ಮತ್ತೀಗ ಅದರಲ್ಲೇ ವಾತಾವರಣ ಚೆನ್ನಾಗಿದೆ ನಮ್ಮ ಮುಂಡಗೋಡದಲ್ಲಿ. ಅದಕ್ಕೆ ಎಲ್ಲರಿಗೆ ವಿಷಯ ಸುದ್ದಿ ಎಲ್ಲ ಕೊಡ್ತಾಯಿದ್ದಾನೆ. ನಮ್ಮಿಂದ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.